ರಾಜ ರಣಜಿತ್ ಸಿಂಗ್ ಮತ್ತು ರಾಜಕುಮಾರಿ ವೈಶಾಲಿಯವರ ಕಥೆಯಿದು. ಅದ್ದೂರಿಯ ವಿವಾಹದ ಸಿದ್ಧತೆಗಳ ಮಧ್ಯೆ ಆಕಾಶದಲ್ಲಿ ತೇಲುವ ಚಿನ್ನದ 3 ಅರಮನೆಗಳ ರಹಸ್ಯ ಹಾಗೂ ಮಂತ್ರಿ ಧನರಾಜ್ಗೆ ಬಂದ ರಹಸ್ಯ ಪತ್ರವು ಸಾಮ್ರಾಜ್ಯದ ಮೇಲೆ ಅಪಾಯ ತರುತ್ತದೆ. ಧೈರ್ಯ, ಜ್ಞಾನ ಮತ್ತು ನಿಸ್ವಾರ್ಥತೆಯ ಪರೀಕ್ಷೆಯಲ್ಲಿ 3 ಸ್ಪರ್ಧಿಗಳು ಒಂದಾಗಿ ಸಾಮ್ರಾಜ್ಯವನ್ನು ಗಂಭೀರ ಪರಿಸ್ಥಿತಿಯಿಂದ ರಕ್ಷಿಸುವ ಸಾಹಸಮಯ ಕಥನವೇ ಈ ಮಾಂತ್ರಿಕ 3 ಅರಮನೆಗಳು. ಕಿಶಾನ್ಗಢ್ ಸಾಮ್ರಾಜ್ಯದ ಸಿಂಹಾಸನವು ವಜ್ರಗಳಂತೆ ಮಿನುಗುತ್ತಿತ್ತು. ಆದರೆ ಅದರ ಅಧಿಪತಿ ಮಹಾರಾಜ್ ರಣಜಿತ್ ಸಿಂಗ್ ಅವರ ಕಣ್ಣುಗಳಲ್ಲಿ ದಟ್ಟವಾದ ಆತಂಕದ ನೆರಳು ಕವಿದಿತ್ತು. ರಣಜಿತ್ ಸಿಂಗ್ ನ್ಯಾಯ ಮತ್ತು ಧೈರ್ಯಕ್ಕೆ ಹೆಸರಾಗಿದ್ದರು. ಅವರ ಸಾಮ್ರಾಜ್ಯವು ಸಮೃದ್ಧಿಯ ಶಿಖರದಲ್ಲಿತ್ತು. ಆದರೆ ಇತ್ತೀಚೆಗೆ ರಾಜ್ಯದ ಮೇಲೆ ಮಾಂತ್ರಿಕ ಶಕ್ತಿಯ ಕತ್ತಲೆ ಆವರಿಸಿದಂತಿತ್ತು. ಅವರ ಪ್ರೀತಿಯ ಪುತ್ರಿ, ಏಕೈಕ ವಾರಸುದಾರೆ ರಾಜಕುಮಾರಿ ವೈಶಾಲಿ ಮಲ್ಲಿಗೆಯಂತೆ ಕೋಮಲೆಯಾಗಿದ್ದರೂ ಮಂತ್ರಿಯಷ್ಟೇ ತೀಕ್ಷ್ಣಮತಿಯಾಗಿದ್ದಳು. ವೈಶಾಲಿಯ 20ನೇ ಹುಟ್ಟುಹಬ್ಬ ಸಮೀಪಿಸುತ್ತಿದ್ದಂತೆ ರಾಜ ರಣಜಿತ್ ಸಿಂಗ್ ಅವರಿಗೆ 2 ಜವಾಬ್ದಾರಿಗಳು ಎದುರಾಗಿದ್ದವು. ಮೊದಲನೆಯದು ವೈಶಾಲಿಗೆ ಸೂಕ್ತ ವರನನ್ನು ಆರಿಸುವುದು. ಎರಡನೆಯದು ಈ ಮದುವೆಯ ಮೂಲಕ ಸಾಮ್ರಾಜ್ಯವನ್ನು ಸುತ್ತುವರಿದಿರುವ ಮಾಂತ್ರಿಕ ಅಪಾಯವನ್ನು ಎದುರಿಸುವುದು. ವೈಶಾಲಿ, ಈ ರಾಜ್ಯದ ಭವಿಷ್ಯ ನಿನ್ನ ಕೈಯಲ್ಲಿದೆ ಮಗು. ಆದರೆ ಅದಕ್ಕೂ ಮೊದಲು ನಿನ್ನ ಮನಸ್ಸಿನ ಶಾಂತಿ ಮುಖ್ಯ ಎಂದು ರಾಜನು ಒಂದು ಸಂಜೆ ಚಂದ್ರನ ಬೆಳಕಿನಲ್ಲಿ ಮಗಳ ಬಳಿ ನುಡಿದರು. ಮಹಾರಾಜರೇ, ನನ್ನ ಶಾಂತಿಗಿಂತ ರಾಜ್ಯದ ಶಾಂತಿ ನನಗೆ ದೊಡ್ಡದು. ನನ್ನ ಬಾಲ್ಯದ ಕನಸುಗಳಿಗಿಂತಲೂ ಈ ಸಿಂಹಾಸನದ ಘನತೆ ಶ್ರೇಷ್ಠ. ನನ್ನ ಪಾತ್ರವನ್ನು ನಿರ್ವಹಿಸಲು ನಾನು ಸಿದ್ಧ ಎಂದು ವೈಶಾಲಿ ದೃಢವಾಗಿ ಉತ್ತರಿಸಿದಳು. ರಾಜ್ಯದ ಅತ್ಯಂತ ವಿಶ್ವಾಸಾರ್ಹ ಮಂತ್ರಿ ಮತ್ತು ರಾಜ ರಣಜಿತ್ ಸಿಂಗ್ ಅವರ ಬಾಲ್ಯದ ಗೆಳೆಯನಾಗಿದ್ದವನು ಧನರಾಜ್. ಧನರಾಜನು ರಾಜನ ಪ್ರತಿ ಹೆಜ್ಜೆಯಲ್ಲಿಯೂ ಬೆಂಬಲವಾಗಿ ನಿಲ್ಲುತ್ತಿದ್ದ. ಒಂದು ಮಧ್ಯಾಹ್ನ ಧನರಾಜನು ತನ್ನ ಗೃಹ ಕಚೇರಿಯಲ್ಲಿ ಲೆಕ್ಕಪತ್ರಗಳನ್ನು ಪರಿಶೀಲಿಸುತ್ತಿದ್ದಾಗ ಬರಿಗಾಲಿನ ಸಣ್ಣ ದೂತನೊಬ್ಬ ರಹಸ್ಯವಾಗಿ ಬಂದನು. ಅವನು ಯಾವುದೇ ಮುದ್ರೆ ಇಲ್ಲದ ವಿಚಿತ್ರ ಭಾಷೆಯಲ್ಲಿ ಬರೆದ ಒಂದು ಸಂದೇಶ ಪತ್ರವನ್ನು ಧನರಾಜನಿಗೆ ನೀಡಿ ತಕ್ಷಣವೇ ಕಣ್ಮರೆಯಾದನು. ಧನರಾಜನು ಆ ಪತ್ರವನ್ನು ತೆರೆದು ಓದಿದಾಗ ಅವನ ಮುಖ ಬಿಳಿಯಾಗಿ ಹೊಳೆಯಿತು. ಅದರಲ್ಲಿ ಬರೆಯಲಾಗಿದ್ದ ಮಾತುಗಳು ಸ್ಪಷ್ಟವಾಗಿ ಇರಲಿಲ್ಲ, ಆದರೆ ಅವು ಒಂದು ಭವಿಷ್ಯದ ಭಯಾನಕ ಮುನ್ಸೂಚನೆಯನ್ನು ನೀಡಿದ್ದವು. ನಿಮ್ಮ ವಂಶದ ಅತಿದೊಡ್ಡ ಆಶಯ, ನಿಮ್ಮ ಪುತ್ರಿಯ ಸಂಕ್ರಮಣ ಕಾಲ, ಆಕಾಶದ ರಹಸ್ಯದೊಂದಿಗೆ ಜೋಡಿಸಲ್ಪಟ್ಟಿದೆ. ನಿಖರವಾದ ದಿನಾಂಕ, ಮಾಂತ್ರಿಕ ಮೈತ್ರಿ. ನೀವು ಅದ್ದೂರಿಯ ವಿವಾಹವನ್ನು ನಡೆಸುವಾಗ ಚಿನ್ನದ ಛಾಯೆ ಮೂಡುತ್ತದೆ. ಮದುವೆಯೇ ಅಂತಿಮ ಪರೀಕ್ಷೆ. ಈ ಪತ್ರದ ಗೊಂದಲವನ್ನು ಪರಿಹರಿಸಲು ಧನರಾಜ್ ರಾಜನ ಬಳಿಗೆ ಧಾವಿಸುವಷ್ಟರಲ್ಲಿ ಆಕಾಶದಲ್ಲಿ ಒಂದು ಅಸಾಮಾನ್ಯ ವಿದ್ಯಮಾನ ನಡೆಯಿತು. ರಾಜ್ಯದ ಎಲ್ಲೆಡೆಯಿಂದ ಜನರು ಕಣ್ಣು ಮಿಟುಕಿಸದೆ ನೋಡುತ್ತಿರುವಾಗ ಬಂಗಾರದ ಹಾಗೂ ನೀಲಿ ಕಲ್ಲುಗಳಿಂದ ನಿರ್ಮಿತವಾದ 3 ಅದ್ಭುತವಾದ ತೇಲುತ್ತಿರುವ ಚಿನ್ನದ ಅರಮನೆಗಳು ಮೇಘಗಳ ನಡುವೆ ಗೋಚರಿಸಿದವು. ಆ ಅರಮನೆಗಳಿಂದ ಹೊಮ್ಮುತ್ತಿದ್ದ ವಿಚಿತ್ರವಾದ ಪ್ರಕಾಶವು ಸಾಮ್ರಾಜ್ಯಾದ್ಯಂತ ಒಂದು ಮಾಂತ್ರಿಕ ಕಂಪನವನ್ನು ಉಂಟುಮಾಡಿತು. ಇವು ಸಾಮಾನ್ಯ ಅರಮನೆಗಳಾಗಿರಲಿಲ್ಲ. ಈ ಅರಮನೆಗಳು ಸಾವಿರಾರು ವರ್ಷಗಳ ಹಿಂದೆ ಮಾಯವಾದ ಮಹಾಮಾಂತ್ರಿಕ 3 ಸಿದ್ಧರ ಆಶ್ರಯ ತಾಣವಾಗಿರಬೇಕು ಎಂದು ಹಿರಿಯ ವಿದ್ವಾಂಸರು ಅಂದಾಜಿಸಿದರು. ಆ 3 ಸಿದ್ಧರು ಮಾತ್ರ ಇಂತಹ ಮಾಂತ್ರಿಕ ಅರಮನೆಗಳನ್ನು ನಿರ್ಮಿಸುವ ಶಕ್ತಿಯನ್ನು ಹೊಂದಿದ್ದರು. ರಹಸ್ಯ ಪತ್ರ ಮತ್ತು ಆಕಾಶದಲ್ಲಿನ ಅರಮನೆಗಳು ರಾಜನ ಚಿಂತನೆಯನ್ನು ದ್ವಿಗುಣಗೊಳಿಸಿದವು. ರಾಜ ರಣಜಿತ್ ಸಿಂಗ್ ಈ ಘಟನೆಗಳನ್ನು ಗುಪ್ತವಾಗಿ ವಿಶ್ಲೇಷಿಸಲು ಆದೇಶ ನೀಡಿದನು. ಹಲವು ದಿನಗಳ ಚಿಂತನೆಯ ನಂತರ ಮಹಾರಾಜರು ಧೈರ್ಯದ ನಿರ್ಧಾರಕ್ಕೆ ಬಂದರು.
ಪತ್ರದಲ್ಲಿ ಸೂಚಿಸಿದಂತೆ ಮತ್ತು ಮಾಂತ್ರಿಕ ಶಕ್ತಿಗಳಿಗೆ ಸವಾಲೆಸೆಯುವ ಸಲುವಾಗಿ ರಾಜಕುಮಾರಿ ವೈಶಾಲಿಯ ವಿವಾಹವನ್ನು ಆ ದಿನಾಂಕದಂದೇ ನಡೆಸಲು ಮತ್ತು ಅದನ್ನು ಹಿಂದೆಂದೂ ಕಂಡರಿಯದಷ್ಟು ಅದ್ಧೂರಿಯಾಗಿ ಮತ್ತು ವೈಭವದಿಂದ ಆಯೋಜಿಸಲು ನಿರ್ಧರಿಸಿದರು. ಧನರಾಜ್ ಮಾಂತ್ರಿಕ ಶಕ್ತಿಗಳಿಗೆ ನಮ್ಮ ಭಯವನ್ನು ತೋರಿಸಲು ಸಾಧ್ಯವಿಲ್ಲ. ಅವು ಈ ಮದುವೆಯನ್ನು ಪರೀಕ್ಷೆಯಾಗಿ ನೋಡುತ್ತಿವೆ. ಹಾಗಾದರೆ ಇದೇ ನಮ್ಮ ಉತ್ತರ. ಮದುವೆಯ ವೈಭವವು ನಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಇಡೀ ಜಗತ್ತಿಗೆ ತೋರಿಸಬೇಕು ಎಂದು ರಾಜನು ಘೋಷಿಸಿದರು. ರಾಜನ ನಿರ್ಧಾರದಿಂದಾಗಿ ರಾಜ್ಯದಲ್ಲಿ ವಿವಾಹದ ಸಿದ್ಧತೆಗಳು ಪ್ರಾರಂಭವಾದವು. ಅರಮನೆಯಲ್ಲಿ ಮದುವೆಯ ಉತ್ಸಾಹ ತುಂಬಿದರು. ಆದರೆ ಇಂದಿನ ಅಪಾಯದ ಪ್ರಜ್ಞೆ ರಾಜಕುಮಾರಿ ವೈಶಾಲಿಗೆ ಮತ್ತು ರಾಜ ರಣಜಿತ್ ಸಿಂಗ್ಗೆ ಮತ್ತು ಧನರಾಜ್ ಮಂತ್ರಿಗೆ ಮಾತ್ರ ತಿಳಿದಿತ್ತು. ಈ 3 ಚಿನ್ನದ ಅರಮನೆಗಳ ಉದ್ದೇಶವೇನು? ರಾಜಕುಮಾರಿಯ ಮದುವೆಯೇ ನಿಜವಾಗಿಯೂ ಈ ಸಾಮ್ರಾಜ್ಯದ ಕೊನೆಯ ಪರೀಕ್ಷೆಯೇ? ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಈ ವಿವಾಹವು ಕೇವಲ ರಾಜಮನೆತನದ ಸಂಭ್ರಮವಾಗಿರದೆ ಇಡೀ ರಾಜ್ಯದ ಅಳಿವು ಉಳಿವಿನ ಹೋರಾಟವಾಗಿ ಮಾರ್ಪಟ್ಟಿತು. ರಾಜಕುಮಾರಿ ವೈಶಾಲಿಯ ವಿವಾಹದ ಸುದ್ದಿ ಶೀಘ್ರವಾಗಿ ನೆರೆಯ ಸಾಮ್ರಾಜ್ಯಗಳಿಗೆ ಹರಡಿತು. ರಣಜಿತ್ ಸಿಂಗ್ ಅವರು ಕೇವಲ ಶಕ್ತಿಶಾಲಿ ಮತ್ತು ಜ್ಞಾನಿ ರಾಜಕುಮಾರಿಗೆ ಮಾತ್ರ ನನ್ನ ಮಗಳನ್ನು ಕೊಡಲಾಗುವುದು ಎಂದು ಘೋಷಿಸಿದ್ದರು. ಆದರೆ ಈ ಘೋಷಣೆಯ ಹಿಂದಿನ ಉದ್ದೇಶ ಬೇರೆಯೇ ಇತ್ತು. ರಾಜಕುಮಾರಿಯನ್ನು ಮದುವೆಯಾಗಲು ಬರುವ ವರನು ಕೇವಲ ಒಬ್ಬ ರಾಜಕುಮಾರನಾಗಿರದೆ ಆ 3 ಚಿನ್ನದ ಅರಮನೆಗಳ ರಹಸ್ಯವನ್ನು ಭೇದಿಸುವಲ್ಲಿ ಸಹಾಯ ಮಾಡುವವನಾಗಿರಬೇಕು. ಮದುವೆಗೆಂದು ದೇಶ ವಿದೇಶಗಳಿಂದ ರಾಜಕುಮಾರರು ಮತ್ತು ಪ್ರಭಾವಿ ವ್ಯಕ್ತಿಗಳು ಆಗಮಿಸಿದರು. ಆದರೆ ಅವರಲ್ಲಿ 3 ಸ್ಪರ್ಧಿಗಳು ಗಮನ ಸೆಳೆದರು. ಮೊದಲನೇ ರಾಜ ವಿಕ್ರಮವರ್ಧನ್, ಪಶ್ಚಿಮದ ಪರ್ವತ ಸಾಮ್ರಾಜ್ಯದ ರಾಜಕುಮಾರ. ಶಸ್ತ್ರಾಸ್ತ್ರ ಯುದ್ಧದಲ್ಲಿ ಅಪ್ರತಿಮ, ಆದರೆ ಸ್ವಭಾವದಲ್ಲಿ ಗರ್ವಿ. ಆತ ರಾಜಕುಮಾರಿಗಿಂತ ಕಿಶಾನ್ಗಢದ ಸಂಪತ್ತಿನ ಮೇಲೆ ಹೆಚ್ಚು ಕಣ್ಣಿಟ್ಟಿದ್ದನು. ಎರಡನೆಯ ರಾಜ ಆದಿತ್ಯವರ್ಮ, ದಕ್ಷಿಣದ ವಿದ್ವಾಂಸ ಸಾಮ್ರಾಜ್ಯದ ರಾಜಕುಮಾರ. ಯುದ್ಧಕ್ಕಿಂತಲೂ ಜ್ಞಾನ ಮತ್ತು ಗ್ರಂಥಗಳ ಮೇಲೆ ಆಸಕ್ತಿ, ಮಾಂತ್ರಿಕ ಶಕ್ತಿಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದನು. ಮೂರನೆಯ ರಾಜ ಅನೂಪ್, ಪೂರ್ವದ ಅಲೆಮಾರಿ ಬುಡಕಟ್ಟುಗಳ ನಾಯಕ. ರಾಜವಂಶಕ್ಕೆ ಸೇರದಿದ್ದರೂ ಅದ್ಭುತ ಚಾಣಾಕ್ಷತೆ ಮತ್ತು ಮಾಂತ್ರಿಕ ಅಡೆತಡೆಗಳನ್ನು ದಾಟುವಲ್ಲಿ ಅಪಾರವಾದ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿದ್ದನು. ಮಹಾರಾಜ್ ರಣಜಿತ್ ಸಿಂಗ್ ಅವರು ಈ 3ರನ್ನು ವೈಶಾಲಿಯ ವಿವಾಹ ಸ್ಪರ್ಧೆಯ ಭಾಗವಾಗಿ ಆಯ್ಕೆ ಮಾಡಿದರು. ಒಂದು ರಾತ್ರಿ ಧನರಾಜನು ರಹಸ್ಯವಾಗಿ ಮಾಂತ್ರಿಕ ವಿದ್ವಾಂಸರನ್ನು ಭೇಟಿ ಮಾಡಿದ. ಆ ಪತ್ರದಲ್ಲಿ ಬರೆದಿದ್ದ ವಿಚಿತ್ರ ಲಿಪಿಯು ಅಪಾಯದ ಬುಡಕಟ್ಟುಗಳ ಮಾಂತ್ರಿಕ ಭಾಷೆಗೆ ಸೇರಿದ್ದು ಎಂದು ಅವರಿಗೆ ತಿಳಿದು ಬಂತು. ಈ ಬುಡಕಟ್ಟುಗಳು ಪ್ರಾಚೀನ ಕಾಲದಿಂದಲೂ ಮಾಂತ್ರಿಕ ಶಕ್ತಿಗಳನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದವು. ಧನರಾಜ್ಗೆ ಅರ್ಥವಾಯಿತು, ಆ ಬುಡಕಟ್ಟುಗಳು ರಾಜಕುಮಾರಿ ವೈಶಾಲಿಯ ವಿವಾಹದ ಮೂಲಕ ಅಥವಾ 3 ಅರಮನೆಗಳ ಶಕ್ತಿಯನ್ನು ನಿಯಂತ್ರಿಸುವ ಮೂಲಕ ಸಾಮ್ರಾಜ್ಯವನ್ನು ನಾಶ ಮಾಡಲು ಸಂಚು ಹೂಡಿದ್ದವು. ಪತ್ರದಲ್ಲಿ ಒಂದು ನಿಗೂಢವಾದ ಸಾಂಕೇತಿಕ ರೇಖಾಚಿತ್ರವಿತ್ತು. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದು 3 ಅರಮನೆಗಳ ನಿಜವಾದ ಸ್ಥಾನವನ್ನು ತೋರಿಸುವ ಭೂಪಟದ ಒಂದು ಭಾಗ ಎಂದು ಧನರಾಜನು ಕಂಡುಕೊಂಡನು. ಈ ಅರಮನೆಗಳು ಕೇವಲ ಅಲಂಕಾರಗಳಲ್ಲ, ಬದಲಿಗೆ ಅವು ಕಿಶಾನ್ಗಢ್ ರಾಜ್ಯಾದ್ಯಂತ ಒಂದು ಮಾಂತ್ರಿಕ ರಕ್ಷಣಾ ಕವಚವನ್ನು ಸೃಷ್ಟಿಸುವ ಪ್ರಾಚೀನ ಸಾಧನಗಳಾಗಿದ್ದವು. ಒಂದು ವೇಳೆ ಅವುಗಳನ್ನು ದುಷ್ಟಶಕ್ತಿಗಳು ಬಳಸಿದರೆ ರಾಜ್ಯವು ನಾಶವಾಗುತ್ತಿತ್ತು. ನಾನು ತಕ್ಷಣವೇ ರಾಜಕುಮಾರಿಯ ಬಳಿ ಹೋಗಬೇಕು ಎಂದು ಧನರಾಜನು ನಿರ್ಧರಿಸಿದನು. ಈ ವಿಷಯವನ್ನು ರಾಜಕುಮಾರಿಗೆ ಮಾತ್ರ ತಿಳಿಸುವುದು ಸೂಕ್ತ ಎಂದು ಅವನಿಗೆ ಅನಿಸಿತು, ಏಕೆಂದರೆ ಅವಳು ಮಾತ್ರ ಈ ಮಾಂತ್ರಿಕ ಒಗಟನ್ನು ಭೇದಿಸಲು ಸಾಧ್ಯವಾಗಿದ್ದಳು. ರಾಜಕುಮಾರಿ ವೈಶಾಲಿ ತನ್ನ ವರನ ಆಯ್ಕೆಯನ್ನು ಕುರಿತು ಗೊಂದಲದಲ್ಲಿದ್ದಳು. ಆಗ ಧನರಾಜನು ಅವಳ ಬಳಿ ಬಂದು ಆ ರಹಸ್ಯ ಪತ್ರ ಮತ್ತು 3 ಚಿನ್ನದ ಅರಮನೆಗಳ ರಹಸ್ಯವನ್ನು ವಿವರಿಸಿದನು. ರಾಜಕುಮಾರಿ, ಆ 3 ಅರಮನೆಗಳು 3 ವಿಭಿನ್ನ ಆಶೀರ್ವಾದವನ್ನು ಹೊಂದಿವೆ: ಧೈರ್ಯ, ಜ್ಞಾನ ಮತ್ತು ನಿಸ್ವಾರ್ಥತೆ.
ನಮ್ಮ ರಾಜ್ಯವನ್ನು ಉಳಿಸಲು ಈ 3 ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಮದುವೆಯ ಮುನ್ನ ದಿನ ಆ 3 ಅರಮನೆಗಳನ್ನು ಒಂದೇ ಸಮಯದಲ್ಲಿ ಸ್ಪರ್ಶಿಸಬೇಕು ಎಂದು ಧನರಾಜನು ಹೇಳಿದರು. ಅರಮನೆಗಳು ಆಕಾಶದಲ್ಲಿ ತೇಲುತ್ತಿದ್ದವು. ಅವುಗಳನ್ನು ಮಾನವ ಶಕ್ತಿಯಿಂದ ತಲುಪುವುದು ಅಸಾಧ್ಯವಾಗಿತ್ತು. ವೈಶಾಲಿ ಆ 3 ಸ್ಪರ್ಧಿಗಳನ್ನು ನೆನಪಿಸಿಕೊಂಡಳು. ವಿಕ್ರಮವರ್ಧನ: ಧೈರ್ಯವಿದೆ, ಆದರೆ ಜ್ಞಾನ ಮತ್ತು ನಿಸ್ವಾರ್ಥತೆ ಇಲ್ಲ. ಆದಿತ್ಯವರ್ಮ: ಜ್ಞಾನವಿದೆ, ಆದರೆ ಧೈರ್ಯ ಮತ್ತು ನಿಸ್ವಾರ್ಥತೆ ಇಲ್ಲ. ಅನೂಪ್: ಚಾಣಾಕ್ಷ, ಆದರೆ ಮಾಂತ್ರಿಕ ಶಕ್ತಿಯ ಪರಿಚಯವಿಲ್ಲ. ವೈಶಾಲಿಯ ತೀಕ್ಷ್ಣಮತಿ ಕೆಲಸ ಮಾಡಲು ಪ್ರಾರಂಭಿಸಿತು. ಅವಳು ರಹಸ್ಯ ಪತ್ರದ ರೇಖಾಚಿತ್ರವನ್ನು ಪರಿಶೀಲಿಸಿದಾಗ ಅದು ಕೇವಲ ಭೂಪಟವಾಗಿರದೆ ಪ್ರಾಚೀನ ತ್ರಿಬಲ್ ಮಂತ್ರವನ್ನು ಸಕ್ರಿಯಗೊಳಿಸುವ ವಿಧಾನ ಎಂದು ತಿಳಿದು ಬಂತು. ಅವಳು ಆ 3 ಸ್ಪರ್ಧಿಗಳಲ್ಲಿ ಆ 3 ವಿಭಿನ್ನ ಗುಣಗಳಿದ್ದು ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಅರಮನೆಗಳನ್ನು ತಲುಪಲು ಸಾಧ್ಯ ಎಂದು ಕಂಡುಕೊಂಡಳು. ಅದ್ದೂರಿಯ ವಿವಾಹದ ದಿನಾಂಕ ನಿಗದಿಯಾಗಿತ್ತು. ಮಾಂತ್ರಿಕ ಬುಡಕಟ್ಟುಗಳು ಮದುವೆಯ ಮಧ್ಯರಾತ್ರಿ ಮಾಂತ್ರಿಕ ಕವಚವನ್ನು ನಾಶ ಮಾಡಲು ಮತ್ತು ಅರಮನೆಗಳ ಶಕ್ತಿಯನ್ನು ಕದಿಯಲು ಯೋಚಿಸಿದ್ದವು. ಮದುವೆಯ ಹಿಂದಿನ ರಾತ್ರಿ ವೈಶಾಲಿಯು ಆ 3 ರಾಜಕುಮಾರರನ್ನು ಕರೆದು ಸಂಪೂರ್ಣ ಸತ್ಯವನ್ನು ವಿವರಿಸಿದಳು. ನೀವು ಪರಸ್ಪರ ಸ್ಪರ್ಧಿಸದೆ ನಮ್ಮ ರಾಜ್ಯವನ್ನು ಉಳಿಸಲು ಸಹಕರಿಸಬೇಕು. ನಿಮ್ಮ ಸಾಮರ್ಥ್ಯಗಳನ್ನು ಒಟ್ಟುಗೂಡಿಸಬೇಕು ಎಂದು ಅವಳು ಮನವಿ ಮಾಡಿದಳು. ವಿಕ್ರಮವರ್ಧನ ತನ್ನ ಧೈರ್ಯದಿಂದ ಅಪಾಯಕಾರಿ ನೆಲಮಾರ್ಗವನ್ನು ಸಿದ್ಧಪಡಿಸಿದ. ಆದಿತ್ಯವರ್ಮ ತನ್ನ ಜ್ಞಾನದಿಂದ ಮಾಂತ್ರಿಕ ರಕ್ಷಣಾ ಮಂತ್ರಗಳನ್ನು ಉಚ್ಚರಿಸಿದ. ಅನೂಪ್ ತನ್ನ ನಿಸ್ವಾರ್ಥತೆ ಮತ್ತು ದೈಹಿಕ ಸಾಮರ್ಥ್ಯದಿಂದ ಆ 3ರನ್ನು ಆಕಾಶದೆಡೆಗೆ ಕರೆದೊಯ್ಯಲು ಒಂದು ಪ್ರಾಚೀನ ಉಪಕರಣವನ್ನು ತಯಾರಿಸಿದ. ಮಧ್ಯರಾತ್ರಿ ಸರಿಯಾಗಿ 12ಕ್ಕೆ ಬುಡಕಟ್ಟು ಮಾಂತ್ರಿಕರು ತಮ್ಮ ಕತ್ತಲ ಶಕ್ತಿಯನ್ನು ಪ್ರಯೋಗಿಸಿದಾಗ ಈ 3 ರಾಜಕುಮಾರರು ಒಟ್ಟಾಗಿ ಆ 3 ಚಿನ್ನದ ಅರಮನೆಗಳನ್ನು ಒಂದೇ ಕ್ಷಣದಲ್ಲಿ ಸ್ಪರ್ಶಿಸಿದರು. 3 ಗುಣಗಳು ಧೈರ್ಯ, ಜ್ಞಾನ ಮತ್ತು ನಿಸ್ವಾರ್ಥತೆ ಒಟ್ಟಾದಾಗ ಮಾಂತ್ರಿಕ ರಕ್ಷಣಾ ಕವಚವು ಸಕ್ರಿಯವಾಯಿತು. ಅರಮನೆಗಳಿಂದ ಹೊಮ್ಮಿದ ಚಿನ್ನದ ಪ್ರಕಾಶವು ಕತ್ತಲ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿತು ಮತ್ತು ಬುಡಕಟ್ಟು ಮಾಂತ್ರಿಕರು ವಿಫಲರಾದರು. ರಾಜ್ಯವು ರಕ್ಷಿಸಲ್ಪಟ್ಟಿತು. ಮರುದಿನ ಮಹಾರಾಜ ರಣಜಿತ್ ಸಿಂಗ್ ತಮ್ಮ ಮಗಳ ನಿಜವಾದ ಪರೀಕ್ಷೆಯ ಬಗ್ಗೆ ಘೋಷಿಸಿದರು. ಈ 3 ರಾಜಕುಮಾರರು ತಮ್ಮ ಶ್ರೇಷ್ಠ ಗುಣಗಳನ್ನು ಒಗ್ಗೂಡಿಸಿ ತಮ್ಮ ರಾಜ್ಯವನ್ನು ರಕ್ಷಿಸಿದ್ದಾರೆ. ನನ್ನ ಮಗಳು ವೈಶಾಲಿ ಈ 3ರಲ್ಲಿ ಯಾರು ಹೆಚ್ಚು ನಿಸ್ವಾರ್ಥರಾಗಿರುತ್ತಾರೋ ಅವರನ್ನು ಆರಿಸುತ್ತಾಳೆ. ವೈಶಾಲಿಯು ಸ್ವಲ್ಪವೂ ಯೋಚಿಸದೆ ಅನೂಪ್ನನ್ನು ಆರಿಸಿದಳು, ಏಕೆಂದರೆ ಅವನು ರಾಜವಂಶಕ್ಕೆ ಸೇರದಿದ್ದರೂ ತನ್ನೆಲ್ಲ ಸಾಮರ್ಥ್ಯವನ್ನು ನಿಸ್ವಾರ್ಥವಾಗಿ ತ್ಯಾಗ ಮಾಡಿದನು. ರಾಜ ರಣಜಿತ್ ಸಿಂಗ್ ಸಂತೋಷದಿಂದ ಒಪ್ಪಿದರು ಮತ್ತು ವೈಶಾಲಿಯ ವಿವಾಹವು ಕೇವಲ ಅತ್ಯಂತ ಅದ್ದೂರಿ ವಿವಾಹವಾಗಿರದೆ ಧೈರ್ಯ, ಜ್ಞಾನ ಮತ್ತು ನಿಸ್ವಾರ್ಥತೆಯ ವಿಜಯೋತ್ಸವವಾಯಿತು. ಅನೂಪ್ ಮತ್ತು ವೈಶಾಲಿ ಕಿಶನ್ಗಢ್ ಸಾಮ್ರಾಜ್ಯವನ್ನು ಸಮೃದ್ಧಿ ಮತ್ತು ಹೊಸ ಜ್ಞಾನದ ಕಡೆಗೆ ಮುನ್ನಡೆಸಿದರು ಮತ್ತು 3 ಚಿನ್ನದ ಅರಮನೆಗಳು ಸಾಮ್ರಾಜ್ಯಕ್ಕೆ ಶಾಶ್ವತ ರಕ್ಷಣಾ ಕವಚವಾಗಿ ಆಕಾಶದಲ್ಲಿ ಶಾಶ್ವತವಾಗಿ ನಿಂತವು. ಈ ರೋಚಕ ಕನ್ನಡ ಕಥೆಯನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.